ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಮುಂಬರುವ FDA SDA ಈ ಒಂದು ಹುದ್ದೆಗಳ ಒಂದು ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾ ಇದ್ದರು, ಸರ್ ಇವು FDA ಹಾಗೂ SDA ಈ ಒಂದು ಹುದ್ದೆಗಳ ಹೊಸ ನೇಮಕಾತಿಯನ್ನು ಯಾವಾಗ ಕರೀಬೋದು, ಯಾವಾಗ ಹೊಸ ಒಂದು ನೋಟಿಫಿಕೇಷನ್ ಹೊರಡಿಸಬಹುದು ಅಂತ ಕೇಳ್ತಾ ಇದ್ದರು. ಸೊ ಇಲ್ಲಿ ನಮಗೆ ಸಿಕ್ಕಂಥ ಮಾಹಿತಿ ಏನಪ್ಪ ಅಂದ್ರೆ, ಸೊ ಈ ಒಂದು KPSCಗೆ FDA SDA ಪ್ರಸ್ತಾವನೆ ಸಲ್ಲಿಕೆ ಆದಂಥ ಹುದ್ದೆಗಳು ಯಾವ್ಯಾವು, ಅಂದರೆ ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು ಆ ಹುದ್ದೆಗಳು ಯಾವ ಇಲಾಖೆಯ ಹುದ್ದೆಗಳಿದ್ದು ಮತ್ತು FDA ಪೋಸ್ಟ್ಗಳೆಷ್ಟು ಹಾಗೂ SDA ಎಷ್ಟು, ಈ ಒಂದು ಎಲ್ಲ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಮೊದಲಿಗೆ ನಿಮಗೆ ತಿಳಿಸೋದೇನೆಂದರೆ, FDA SDA ಸಿಲೆಬಸ್ದು ಈಗ ಆಲ್ರೆಡಿ ನಿನ್ನೆ ತಾನೇ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದೀನಿ ನಾನು ನಿಮಗೆ ಈ ಒಂದು ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ. ಆ ಎಕ್ಸಾಮ್ ಪ್ಯಾಟರ್ನ್ದು ತಲೆ ಕೆಡಿಸೋಬೇಡಿ, ಓಕೆ. ಸೊ ಅದು 1978 ಏನೊಂದು ನೇಮಕಾತಿ ನಿಯಮ ಅದ ಅದೇ ಸೇಮ್ ಅದ ಈಗ. ಸೊ ಈಗ ಸದ್ಯಕ್ಕೆ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮತ್ತು ಏನಪ್ಪ ಅದನ್ನು ಚೇಂಜಸ್ ಕೂಡ ಮಾಡಿಲ್ಲ ಅಥವಾ ಏನಪ್ಪ ರದ್ದು ಮಾಡಿಲ್ಲ. ಸೊ ಅದೇ ಆ್ಯಸ್ ಇಟ್ ಈಸ್ ಏನಪ್ಪ ಕಂಟಿನ್ಯೂ ಆಗ್ತದೆ. ಒಂದು ವೇಳೆ ಅದನ್ನು ಚೇಂಜಸ್ ಮಾಡಿದ್ರೆ ಅಥವಾ ಹೊಸ ಒಂದು ನೇಮಕಾತಿ ನಿಯಮವನ್ನು ಮಾಡಿದ್ರೆ ಚೇಂಜ್ ಆಗ್ಬೋದು, ಬಟ್ ಈಗ ಸದ್ಯಕ್ಕೆ ಇಲ್ಲ. ಆದ್ದರಿಂದ ನೀವು ಈ ಒಂದು ಸಿಲೆಬಸ್ ಕಡೆ ಫೋಕಸ್ ಕೊಡಿ. ಸೊ ಈಗ ಮೊದಲನೇದಾಗಿ FDA SDAಗೆ ತುಂಬ ಒಂದು ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ FDA 500, ಓಕೆ, FDA 500, SDA 500, ಮತ್ತು ಕೆಲವೊಂದು ಜನ ಹೇಳ್ತಾರೆ FDA 1000, SDA 1000, ಈ ಎರಡೂ ಸೇರಿ 1000 ಅಂತ ಹೇಳ್ತಾ ಇದ್ದಾರೆ. ಬಟ್ಟು ಓಕೆ, ಈಗಿರ್ಬೋದು ಲಾಸ್ಟ್ ರಿಕ್ರೂಟ್ಮೆಂಟ್ ಏನಪ್ಪ 2019 2019 ಈ ಒಂದು FDA SDA ನೇಮಕಾತಿ ಅಧಿಸೂಚನೆ ಆದಮೇಲೆ, ಅಂದರೆ 2019 ಅಧಿಸೂಚನೆ 2020 ಆಗಿತ್ತು, ಓಕೆ. 2020 ಆದದ್ದು 2021 ಎಕ್ಸಾಮ್ ಆಗಿತ್ತು. 2021 ಎಕ್ಸಾಮ್ದು ಫೈನಲ್ ರಿಸಲ್ಟ್ 2023 ಆಗಿತ್ತು. ಇದೀಗ ತಾನೇ ಲೇಟೆಸ್ಟಾಗಿ ಮಾರ್ಚ್ 2025ಗೆ ಎಡಿಷ್ನಲ್ ಲಿಸ್ಟನ್ನು ಬಿಟ್ಟಿದ್ದರು, ಓಕೆ. ಹೀಗೆ ಪ್ರೊಸೆಸ್ ಆಗಿತ್ತು. ಈಗ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನಾನು ನಿಮಗೆ ಲಾಸ್ಟ್ ಒಂದು 5 ಇಯರ್ಸಲ್ಲಿ FDA SDA ಯಾವುದೇ ಥರದ ಒಂದು ಹೊಸ ನೇಮಕಾತಿ ಆಗಿಲ್ಲ. ಸೊ ಆದ್ದರಿಂದ ತುಂಬ ಒಂದು ಹುದ್ದೆಗಳು ಖಾಲಿ ಅದಾವ. ಬಟ್ ಅದರಲ್ಲಿ ಖಾಲಿ ಇದ್ದು ಪ್ರಸ್ತಾವನೆಗೆ ಸಲ್ಲಿಕೆ ಆದಂಥ ಹುದ್ದೆಗಳ ಸಂಖ್ಯೆನ ಇಲ್ಲಿ ನೋಡಿ. ಮೊದಲನೇದಾಗಿ FDA ಈ ಒಟ್ಟು ಎಷ್ಟು ಹುದ್ದೆಗಳಂತ ನೋಡೋಣ ನಾವಿಲ್ಲಿ, ಓಕೆ. FDA ಎಷ್ಟು ಟೋಟಲ್ ಎಷ್ಟು ಅದಾವ 294 ಏನಪ್ಪ ಇವು ಪ್ರಸ್ತಾವನೆ ಸಲ್ಲಿಕೆ ಆದಂಥ ಹುದ್ದೆಗಳ ಸಂಖ್ಯೆ. ಇವು ಯಾವ್ಯಾವ ಒಂದು ಇಲಾಖೆಯಲ್ಲಿದ್ದಾವ ನೋಡಿ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟು, ಇಲಾಖೆಯ ಹೆಸರು, ಪೋಸ್ಟ್ ನೇಮು, ಗ್ರೂಪ್ ನೇಮ್, ನಂಬರ್ ಆಫ್ ಪೋಸ್ಟ್, ಓಕೆ, ಮತ್ತು RPC ಆರ್ HK, ಮತ್ತು ಪ್ರಸ್ತಾವನೆಯನ್ನು ಸ್ವೀಕರಿಸಿದ ದಿನಾಂಕ. ಇಲಾಖೆ ಯಾವುದು? ಗ್ರೌಂಡ್ ವಾಟರ್ ಡೈರೆಕ್ಟರೇಟ್ ಆ್ಯಂಡ್ ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ, ಇದು FDA. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದರೆ ತೋಟಗಾರಿಕೆ ಇಲಾಖೆ. ಆಮೇಲೆ ಇಂಡಸ್ಟ್ರಿಯಲ್ ಟ್ರೈನಿಂಗ್, ಓಕೆ, ನೋಡಿ ಇಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ. ಇದರಲ್ಲಿ 5, ಅಗ್ರಿಕಲ್ಚರಲ್ಲಿ 19, ಮತ್ತು ಇಂಡಸ್ಟ್ರಿಯಲ್ ಟ್ರೈನಿಂಗ್ 2, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಲ್ಲಿ 5, ಓಕೆ. ಆಮೇಲೆ ಈಗ ನೋಡಿ ಮುನ್ಸಿಪಲ್ ಆಯಿತು, ಹೌಸಿಂಗ್ ಬೋರ್ಡು ಇಲ್ಲಿ 1 HK ಅದ, ಹೌಸಿಂಗ್ ಬೋರ್ಡ್ RPC 6 ಅದಾವ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು 4 RPC. ಇವು ಯಾವಾಗ ಸಲ್ಲಿಕೆ ಆಗಿದ್ದಾವ? ಸಲ್ಲಿಕೆ ಯಾವಾಗ? ಇವು 2024 ಆಗಸ್ಟಲ್ಲಿ, ಅಕ್ಟೋಬರಲ್ಲಿ, ಜುಲೈಯಲ್ಲಿ. ಸೊ ಈಗ ಆಗಸ್ಟು ಅಂದರೆ ಸಿಂಪಲಾಗಿ ನಿಮ್ಗೆ ಹೇಳಬೇಕಂದ್ರೆ ಇವು ಸಲ್ಲಿಕೆ ಆದಂಥ ಒಂದು ಅವಧಿ ಏನಪ್ಪ ಅಂದರೆ 4 ಡಿಸೆಂಬರ್ 2023 3 ಅಕ್ಟೋಬರ್ 2024 ಒಂದು ಈ FDA ಪ್ರಸ್ತಾವನೆ ಆದಂಥ ಒಂದು ಸಂಖ್ಯೆಗಳನ್ನು ಹೇಳ್ತಾ ಇದ್ದೀನಿ, ಓಕೆ. ಇದಾದಮೇಲೆ ಅಂತರೂ
ಯಾವ ಆದಂಥ ಒಂದು ಮಾಹಿತಿ ನಮಗೆ ಇಲ್ಲ. ಈಗ ಇಷ್ಟು ಮಾತ್ರ ಇದ್ದಾವೆ. ಆಮೇಲೆ ಕರ್ನಾಟಕ ಲೋಕಾಯುಕ್ತ, ಜಿಲ್ಲಾ ಪಂಚಾಯತಲ್ಲಿ FDA ನೋಡಿ, ಜಿಲ್ಲಾ ಪಂಚಾಯತು ಯಾದಗಿರಿ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ಜಿಲ್ಲಾ ಪಂಚಾಯತ್ ಬೆಂಗಳೂರು ಅರ್ಬನು, ಜಿಲ್ಲಾ ಪಂಚಾಯತಿ ಒಂದು ಕೊಡಗು ಡಿಸ್ಟಿಕ್ಕು, ಜಿಲ್ಲಾ ಪಂಚಾಯತ್ ಚಾಮರಾಜನಗರ, ಜಿಲ್ಲಾ ಪಂಚಾಯತು ಬೀದರ್ ಡಿಸ್ಟಿಕ್ಕು, ಆಮೇಲೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹೀಗೆ 4, 6, 5 ಹೀಗೆ ಹುದ್ದೆಗಳದಾವ. ಇವೆಲ್ಲ FDA. ಓಕೆ. ಸೊ ಐ ಹೋಪ್ ಈಗ ಈ ಸದ್ಯಕ್ಕೆ ಈ ಒಂದು 294 ಇದ್ದಾವೆ FDA ನೋಡಿ. ಎಲ್ಲ ಜಿಲ್ಲಾ ಪಂಚಾಯತಿಯಲ್ಲಿದ್ದಾವೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾವೆ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಆಮೇಲೆ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸು, ಮುನ್ಸಿಪಲ್ ಕಾರ್ಪೊರೇಷನು, ಹೀಗೆ ಹುದ್ದೆಗಳನ್ನು ನೋಡ್ಬೋದು ನೀವು. ಓಕೆ. ಆಮೇಲೆ ಹಾವೇರಿಯಲ್ಲಿದ್ದಾವೆ ಲೇಬರ್ ಡಿಪಾರ್ಟ್ಮೆಂಟು. ಅದೇ ರೀತಿ SDA ಎಷ್ಟಿದಾವೆ? SDA ನೋಡಿ 487, ಅಂದರೆ ಅಪ್ರೋಕ್ಸಿಮೇಟ್ಲಿ 500 ಒಂದು ಪೋಸ್ಟ್ಗಳು ಸಲ್ಲಿಕೆ ಆಗಿದ್ದಾವೆ. ಅಂದರೆ ನಿಮ್ಮದು ಇಷ್ಟೇ ಏನಪ್ಪ ಒಂದು ಹುದ್ದೆಗಳ ಒಂದು ನೇಮಕಾತಿ ಆಗುತ್ತಂತ ಹೇಳೋಕ್ಕಾಗಲ್ಲ, ಇಷ್ಟಂತೂ ಆಗುತ್ತೆ. FDA 294, SDA 487 ಅಂತ. ಬಟ್ ಇದು ಒಳ ಮೀಸಲಾತಿ ಆದಮೇಲೆ ಹೊಸ ಒಂದು ಹುದ್ದೆಗಳಿಗೆ ಏನಪ್ಪ ಒಂದು ಹೊಸ ಹುದ್ದೆಗಳ ಸಂಖ್ಯೆ ಹೆಚ್ಚಾಗಬಹುದು, ಆಗೇ ಆಗುತ್ತೆ. ಯಾಕಂದರೆ ತುಂಬ ಒಂದು ಹುದ್ದೆಗಳು ಖಾಲಿ ಇದ್ದಾವೆ. ಓಕೆ. ಸೊ ಈ ಒಂದು SDA ಹುದ್ದೆಗಳು ಕೂಡ ಜಿಲ್ಲಾ ಪಂಚಾಯತಿಯಲ್ಲಿ ನೋಡ್ಬೋದು, ಎಲ್ಲ ಒಂದು ಜಿಲ್ಲೆಗಳಲ್ಲಿ. ಮತ್ತು ಆಹಾರ ಇಲಾಖೆ, ಫುಡ್ ಸಿವಿಲ್ ಸಪ್ಲೈ, ಓಕೆ, ಮತ್ತು ಮೀನುಗಾರಿಕೆ, ಸಾರಿಗೆ ಇಲಾಖೆ, ಪ್ರಾಸಿಕ್ಯೂಷನ್ ಆ್ಯಂಡ್ ಗೌರ್ಮೆಂಟ್ ಲಿಟಿಗೇಷನು, ನೀರಾವರಿ ಇಲಾಖೆ, ಹೀಗೆ ಒಂದು ಹಲವಾರು ಏನಪ್ಪ ಒಂದು ಹುದ್ದೆಗಳಲ್ಲಿ ಇದು ಏನಪ್ಪ ಇಲಾಖೆಯಲ್ಲಿ ನೋಡ್ಬೋದು. ಲೋಕಾಯುಕ್ತದಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅದೇ ರೀತಿ ನೋಡಿ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರು, ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಲ್ಲಿ ನೋಡಿ 36 ಹುದ್ದೆಗಳಿದಾವೆ. ಈ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಇಲ್ಲಿ 15 ಇದಾವೆ. ಓಕೆ. ಸೊ ಅದೇ ರೀತಿ ಹೆಚ್ಚಾಗಿ ಕಂಡುಬರೋದಂದರೂ ಜಿಲ್ಲಾ ಪಂಚಾಯತಲ್ಲಿ ಎಲ್ಲ ಒಂದು ರಾಜ್ಯಗಳಲ್ಲಿ. ಈಗ ನೀವು ವಿಜಯಪುರ ರಾಜ್ಯ ಅಂದರೆ ವಿಜಯಪುರದಲ್ಲಿ ಅಥವಾ ವಿಜಯಪುರ ಜಿಲ್ಲಾ ಪಂಚಾಯತಲ್ಲಿ ಅಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ನೀವು ಆ ಒಂದು ಜಾಬನ್ನು ಮಾಡ್ಬೋದಾಗಿದೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಈ ಒಂದು FDA SDAಗಳ ಒಂದು ಹುದ್ದೆಗಳ ಮಾಹಿತಿಯಾಗಿತ್ತು. ಎಷ್ಟಪ್ಪ FDA ಎಷ್ಟು ಸಲ್ಲಿಕೆನಾ? ಇದೇ ಫೈನಲ್ ಅಲ್ಲ. ಆಮೇಲೆ SDA 487 ಟೋಟಲ್ ಎಷ್ಟು? 781 ಹುದ್ದೆಗಳು ಏನಪ್ಪ ಇದರ ಒಂದು ಮಾಹಿತಿ ಅದ. ಅಂದರೆ ಯಾವ ಒಂದು ತಾರೀಕಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ, ಸ್ವೀಕೃತ ಆಗಿದೆ. ಅರ್ಥ ಆಯ್ತಾ? ಇದು ಪ್ರಸ್ತಾವನೆ ಸ್ವೀಕೃತ ಆದಮೇಲೆ ನೋಟಿಫಿಕೇಷನಿಗೆ ಒಂದು ಇದು ಸಿಗುತ್ತೆ ಏನಪ್ಪ, ಗ್ರೀನ್ ಸಿಗ್ನಲ್. ಪ್ರಸ್ತಾವನೆ ಸಲ್ಲಿಕೆ ಆಗದೆ ಇರೋದಿಲ್ಲ. ಓಕೆ. ಇಷ್ಟಂತೂ ಇದ್ದೇ ಅದಾವ. ಅದಕ್ಕೆ ಹೇಳ್ತೀನಿ, ಈ ಒಂದು ಒಳ ಮೀಸಲಾತಿ ಆದಮೇಲೆ ನಿಮಗೆ ಈ ಒಂದು FDA SDA ಅಂತರೂ ಕರೀದು ಏನಪ್ಪ, ಈ FDA SDA ಹೊಸ ಒಂದು ನೇಮಕಾತಿ ಅಧಿಸೂಚನೆಯನ್ನು ಕರೆಯುವುದು ಖಂಡಿತ. ಅರ್ಥ ಆಯ್ತಾ? ಸೊ ಇದಿಷ್ಟು ಈ ಒಂದು ಈ FDA SDA ಹುದ್ದೆಗಳ ಒಂದು ಲೇಟೆಸ್ಟ್ ಮಾಹಿತಿಯಾಗಿತ್ತು. ಏನಪ್ಪ ಹೇಳಿದ್ದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಇದೇ ಥರದ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಮತ್ತು FDA SDA ಪ್ರಿವಿಯಸ್ ಇಯರ್ ಒಂದು ಕ್ವೆಶ್ಚನ್ ಪೇಪರ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಎಂಡ್ ಮಾಡೋಣ. ಧನ್ಯವಾದಗಳು.